ನೀವು ಕುಂದಾಪುರದವರಲ್ಲ, ಆದ್ರೆ ಕುಂದಾಪುರ ಕನ್ನಡದಲ್ಲಿ ಯಾಕೆ ಜಾಸ್ತಿ ವಿಡಿಯೋ ಮಾಡೋದಿಲ್ಲ? ಇವತ್ತು ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೆ. ರೆಡಿ ಆತ ನಿಮ್ಮ ಆ ಕ್ವಶನಿಗೆ ಆನ್ಸರ್ ಮಾಡಿ. ನೀವು ನಂಬ್ತ್ರೆ ಜಸ್ಟ್ 200 ರೇಂಜಲ್ಲಿ ತಗೊಂಡ್ ಕುರ್ತಿ ಅಂದ್ರೆ ಅದ್ರ ಜೊತೆಗೆ ಒಂದು ವೈಟ್ ಕಾಟನ್ ಪಾಕೆಟ್ಸ್ ಇರೋ ಪ್ಯಾಂಟ್ ಹಾಕಿದೆ. ಲಿಂಕ್ ಬೇಕಂದ್ರೆ ಫಸ್ಟ್ ವಿಡಿಯೋ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ಲಿಂಕ್ ಕಳ್ಸ್ಕೊಡ್ತೀನಿ. ಇವಾಗ ವಿಷಯಕ್ಕೆ ಬಪ್ಪ ಸೀರಿಯಸ್ ಆಗಿ ವಿಡಿಯೋ ವಾಚ್ ಮಾಡ್ತಿದ್ರು. ಸಾರಿ, ವಿಷಯ ತುಂಬಾ ಸಿಂಪಲ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಕುಂದಾಪುರದಲ್ಲಿ, ಆದ್ರೆ ನನ್ನ ಮದರ್ ಟಂಗ್ ಬಂದು ಕನ್ನಡ ಅಲ್ಲ, ಇಟ್ಸ್ ಕೊಂಕಣಿ. ಊರಲ್ಲಿ ನಮ್ಮ ಕೇರಿಯಲ್ಲಿ ಹೆಂಗಂದ್ರೆ ನಾವು ಕನ್ನಡ ಮಾತಾಡೋರ್ಗಿಂತ ಕೊಂಕಣಿ ಮಾತಾಡೋರು ಸ್ವಲ್ಪ ಜಾಸ್ತಿ ಇದೆ. ನನ್ ಕುಂದಾಪುರ ಕನ್ನಡ ಅಂದ್ರೆ ಮಸ್ತ್ ಇಷ್ಟ. ಆದ್ರೆ ಮನೇಲೂ ಮಾತಾಡೋದಿಲ್ಲ, ಅಕ್ಕಪಕ್ಕದಲ್ಲೂ ಮಾತಾಡೋದು ಕಡಿಮೆ. ಕಾಲೇಜ್ ಹೋದಳಿಗೆ ಒಂದು 60-70% ಫ್ರೆಂಡ್ಸ್ ಇಂದ ಕಲ್ತ್ಕೊಂಡೆ. ಪ್ರಾಪರ್ ನಾಲೆಜ್ ತಕೊಂಡು ಫ್ಲೂಯೆಂಟ್ ಆಗಿ ಕುಂದಾಪುರ ಕನ್ನಡ ಮಾತಾಡೋದೇ ಒಂದ್ ರೇಂಜಿಗೆ ಮಾತಾಡೋ ಕಲ್ತಿದ್ದೆ. ಅಷ್ಟೊತ್ತಿಗೆ ನಾ ಬೆಂಗಳೂರು ಶಿಫ್ಟ್ ಆದೆ. ನಮ್ ಕುಂದಾಪುರ ಕನ್ನಡ ತುಂಬಾ ಚಂದ ಭಾಷೆ. ಅದನ್ನ ನಾನು ಅರ್ಧಂಬರ್ಧ ಕಲ್ತ್ಕೊಂಡು ಮಾತಾಡಿ ಹಾಳು ಮಾಡ್ಕೊಂಡು ನಂಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಇವಾಗ ತುಂಬಾ ಇಷ್ಟಪಟ್ಟು ಕುಂದಾಪುರ ಕನ್ನಡ ಮಾತಾಡೋದನ್ನ ಒಂದ್ ಮಟ್ಟಿಗೆ ಕಲ್ತಿದ್ದೆ. ಆಲ್ರೆಡಿ ಬ್ರ್ಯಾಂಡ್ಸ್ ಜೊತೆ ಅಗ್ರಿಮೆಂಟ್ ಆಗಿ ಶೂಟ್ ಆಗಿರೋ ವಿಡಿಯೋಸ್ ಬಿಟ್ರೆ, ನೀವು ನಮ್ ಕುಂದಾಪುರ ಕನ್ನಡದ ಸಪೋರ್ಟ್ ಮಾಡ್ತೀರಿ ಅಂದ್ರೆ ನೆಕ್ಸ್ಟ್ ಮಾಡೋ ಎಲ್ಲ ಹೊಸ ಕಂಟೆಂಟ್ ಕುಂದಾಪುರ ಕನ್ನಡದಲ್ಲೇ ಮಾಡ್ತೇನೆ. ನಾನು ನಮ್ಮ ಭಾಷೆ ಬಗ್ಗೆ ಕಲಿಯೋದು ತುಂಬಾ ಇತ್ತು. ಮಾತಾಡೋದ್ರಲ್ಲಿ ಕೆಲವು ವರ್ಡಿಂಗ್ಸ್ ಎಲ್ಲ ತಪ್ಪಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಕಲ್ತ್ಕೊಂತ. ನಂಗೆ ಗೊತ್ತು ನಮ್ಮ ಊರಿನವ್ರು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ. ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೆ, ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕು.